ಮುಳಬಾಗಿಲು ನಗರದ ಕೆ.ಬಿ. ವೃತ್ತ ಮತ್ತು ಬೈಪ್ನಹಳ್ಳಿ ರಸ್ತೆ, ಬಜಾರ್ ರಸ್ತೆ ಕಡೆ ಸುಮಾರು ವಾಹನಗಳ ದಟ್ಟಣೆ ಜಾಸ್ತಿ ಇರೋದ್ರಿಂದ ಹಿಂದೆ ಮಾನ್ಯ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಮೃತ ನಗರೋತ್ಥಾನ ಹಂತ 4ರಲ್ಲಿ ನಾವು ಟ್ರಾಫಿಕ್ ಸಿಗ್ನಲ್ ಅಳವಡಿಸಲು 40 ಲಕ್ಷ ನಾವು ಕಾಯ್ದಿರಿಸಿದ್ವಿ. ಆದರೆ ಇದನ್ನು ಅನುಷ್ಠಾನಗೊಳಿಸಲು ಹಲವಾರು ತಾಂತ್ರಿಕ ಸಮಸ್ಯೆ ಇದ್ದು ಅದನ್ನು ಸ್ವಲ್ಪ ವಿಳಂಬ ಆಗಿರುತ್ತೆ. ಈ ಮಧ್ಯೆ ನಮ್ಮ SP ಸಾಹೇಬರು ಈ ಬಗ್ಗೆ ಸ್ವಲ್ಪ ಸೆಲ್ಫ್ ಇನಿಷಿಯೇಟ್ ತೊಗೊಂಡು ಕಾಮಗಾರಿನ ಬೇಗನೆ ಅನುಷ್ಠಾನ ಮಾಡೋ ಬಗ್ಗೆ ಎಲ್ಲ ಸ್ವಲ್ಪ ಡೈರೆಕ್ಷನ್ಸ್ ಎಲ್ಲ ಕೊಟ್ಟ ಮೇಲೆ ಅವರೆಲ್ಲ ಬಂದು ಇಲ್ಲೆಲ್ಲ ಸರ್ವೆ ಮಾಡಿ ಎಲ್ಲೆಲ್ಲಿ ನಾವು ಟ್ರಾಫಿಕ್ ಸಿಗ್ನಲ್ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಮಾರ್ಗದರ್ಶನ ತೊಗೊಂಡು ಆಮೇಲೆ ನಮ್ಮ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಅದನ್ನು ಟೆಂಡರ್ ಕಾಲ್ ಮಾಡಲಾಯಿತು. ಅದಕ್ಕೆ 40 ಲಕ್ಷ ನಾವೇನು ಮೀಸಲಿಟ್ಟಿದ್ವಿ ಅದನ್ನು 1.29% ಲೆಸ್ಗೆ ನವೀನ್ ಕುಮಾರ್ ಸಾಫ್ಟಿಕ್ಸ್ ಎಂಬವರು ಬೆಂಗಳೂರವರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ವರ್ಕ್ ಆರ್ಡರ್ ಎಲ್ಲ ಕೊಟ್ಟಿದ್ದೀವಿ. ಈಗ ನಾವು ಸರ್ವೆ ಮತ್ತೆ ಹೋಗಿ ನಾವು DYSP ಸಾಹೇಬರೆಲ್ಲ ಹೋಗಿ ಅವ್ರಿಗೆ ಎಲ್ಲೆಲ್ಲ ಅಳವಡಿಸಬೇಕು ಅಂತ ಈಗ ಡೈರೆಕ್ಷನ್ ಕೊಡ್ತೀವಿ. ಅದನ್ನು ಈ ಮುಂದಿನ 10ನೇ ತಾರೀಕು ಒಳಗಾಗಿ ಅವ್ರ ಕಾಮಗಾರಿ ಮುಗಿಸಿ ಮಾನ್ಯ ಶಾಸಕರ ಒಂದು ಕೈಯಿಂದ ಅದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಕೂಡ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಗರದಲ್ಲಿ ಸುಮಾರು ಟ್ರಾಫಿಕ್ ವಾಹನಗಳು ಎಲ್ಲಂದರಲ್ಲೇ ನಿಲ್ಲಿಸ್ತಾ ಇರೋದ್ರಿಂದ ಈಗಾಗಲೇ ನಾವು ಹಳೆ ಕೋರ್ಟ್ ಪಕ್ಕದಲ್ಲಿ ಒಂದು ಟ್ರಾಫಿಕ್ ವೆಹಿಕಲ್ ನಿಲ್ಲಿಸೋದಕ್ಕೆ ಒಂದು ಜಾಗನ ಮೀಸಲಿಟ್ಟಿದ್ದೀವಿ. ದಯಮಾಡಿ ಅದನ್ನು ಸಾರ್ವಜನಿಕ ಅರಿವು ಮೂಡಿಸಿ ಎಲ್ಲ ವಾಹನಗಳೆಲ್ಲ ಅಲ್ಲಿ ಬಂದು ನಿಲ್ಲಿಸೋ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಕೂಡ ತಮ್ಮ ಕಡೆಯಿಂದ ಮೀಡಿಯಾದವರು ಅದನ್ನು ಸ್ವಲ್ಪ ಪ್ರಚಾರ ಪಡಿಸಿ ಅದನ್ನು ಮಾಡೋ ಥರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕೆಲಸಕ್ಕೆ ಹೋಗೋರು ನೈಟ್ ಅಂದ್ರೆ ಫೀಲ್ಡ್ ಎಲ್ಲ ಕಡೆ ತುಂಬಾ ನಿಲ್ಲಿಸ್ತಾರೆ. ಅದಕ್ಕೆ ನಾವು ಪ್ರತ್ಯೇಕವಾದ ಜಾಗ ಇಟ್ಟಿದ್ವಿ. ಈಗ ಪೊಲೀಸ್ ಇಲಾಖೆಯಿಂದನೂ ನಾವು ಅದು ಸಹಕಾರ ಕೇಳಿದ್ದೀವಿ. ಅವ್ರ ಕಡೆಯಿಂದನೂ ಏನು ಸಿಗ್ನಲ್ ಅಳವಡಿಸಿದ ಮೇಲೆ ಒಂದು 100 ಮೀಟ್ರಷ್ಟು ಅಲ್ಲೆಲ್ಲೂ ಪಾರ್ಕ್ ಮಾಡಬಾರ್ದು ಅನ್ನೋ ಬಗ್ಗೆ ಅವ್ರನ್ನು ಒಂದು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಾಗನೂ ಉಪಯೋಗಿಸ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದನೂ ನಾವು ಒಂದು ಸಹಕಾರ ಕೇಳಿದ್ವಿ. ಮುಂದಿನ ದಿನದಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದ ಮೇಲೆ ಅಂಥದನ್ನು ಸ್ವಲ್ಪ ತಡೆಗಟ್ಟೋದಕ್ಕೆ ನಮ್ಮ ಪ್ರಯತ್ನ.